ಇಲ್ಲಿಂದ ಹೋಗಿ ಜಾಗ ಹಿಂದೆ ಸ್ಟ್ಯಾಂಡ್ ಹಿಂದೆ ಹೋಗಿ ಸರ್ ಹಲೋ ಬ್ರದರ್ ಓಡಾಟ ನಡೆಸ್ತದೆ. ಅದರಲ್ಲಿ ನಾನು ಸಹಕಾರ ಮಾಡಿಸಿ ಸ್ವಲ್ಪ ಆರ್ಥಿಕವಾಗಿ ಅವರು ಹಿಂದಿರುವುದವರಿಗೆ ಸ್ವಲ್ಪ ನಾನು ಸಹಾಯ ಮಾಡಿದ್ದೀನಿ. ಅದರಿಂದ ಅದೆಲ್ಲ ಸರ್ಕಾರದಿಂದ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಎಲ್ಲ ಮಾಡಿಸ್ಕೊಟ್ಟಿದ್ದೀವಿ. ಮತ್ತು ಉಚಿತ ಕುಡಿಯೋ ನೀರು ಇರ್ಬೋದು. ಮತ್ತು ಇವೆಲ್ಲ ಇವತ್ತು ಎಲ್ಲ ಮಕ್ಕಳಲ್ಲೂ ಈ ಒಂದು ಗುಣ ಸಿಗಲ್ಲ. ಇವತ್ತು ನಮ್ಮ ರಾಘವೇಂದ್ರ ರೆಡ್ಡಿಯವರು ದಾನ ಧರ್ಮಗಳಲ್ಲಿ ಎತ್ತಿದ ಕೈ. ನಾನು ಸುಮಾರು ಒಂದು 15 ವರ್ಷಗಳಿಂದ ಅವ್ರನ್ನ ನೋಡ್ತಾ ಇದ್ದೀನಿ ಹತ್ತಿರದಿಂದ. ನಾನು ಚುನಾವಣೆ ನಿಲ್ಲೋದಕ್ಕೆ ಮುಂಚೆಯಿಂದ, ನಾನು ಈ ಭಾಗಕ್ಕೆ ಬರೋದಕ್ಕೆ ಮುಂಚೆಯಿಂದ ದಾನ ಧರ್ಮದಲ್ಲಿ ಎತ್ತಿದ ಕೈ. 800 ಬಂಡೆಲ್ಲ ಆತ್ಮಿಸಿಟ್ಕೊಂಡು ಅವರು ಅಪಾರವಾದ ದಾನ ಧರ್ಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ನೀಡಲಿ. ಯಾಕಂದರೆ ಈ ದಾನ ಧರ್ಮ ಎಲ್ಲರಿಗೂ ಬರಲ್ಲ. ಮತ್ತು ತಂದೆ ತಾಯಿನ ಪ್ರೀತಿಸೋರು ಎಷ್ಟೋ ಜನ ಮಕ್ಕಳು ಈಗ ತಂದೆ ತಾಯಿನೇ ವೃದ್ಧಾಶ್ರಮಕ್ಕೆ ಬಿಡುವಂಥ ದಿನಗಳು ಇವತ್ತು ಭಾಳಷ್ಟು ನಾವು ಕಾಣ್ತಾ ಇದ್ದೀವಿ. ಅಂಥ ದಿನಗಳಲ್ಲಿ ಇವತ್ತು ರಾಘವೇಂದ್ರ ರೆಡ್ಡಿಯವರು ಬೇರೆ ಯುವ ಪೀಳಿಗೆಗೆ ಒಂದು ಸ್ಫೂರ್ತಿ, ಯುವ ಪೀಳಿಗೆಗೆ ಒಂದು ಸ್ಫೂರ್ತಿ ಮಾದರಿಯಾಗಿ ಅವರು ತಂದೆ ತಾಯಿನ ಯಾವ ರೀತಿ ಪ್ರೀತಿಸಬೇಕು, ಗೌರವಿಸಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಅದನ್ನ ಎಲ್ಲರೂ ಅಳವಡಿಸ್ಕೊಂಡು ಕಲಿಬೇಕು ಅಂತಬಿಟ್ಟು ನಾನು ಜನಗಳಲ್ಲಿ ನೆನೆಸ್ಕೊಳ್ತೇನೆ. ಭಾರಿ ಹಳೆ ಕುಟುಂಬ, ಕಾನ್ಸೆಪ್ಟ್ಗಳಲ್ಲಿ ಕುಟುಂಬದವರು ಭಾರಿ ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡಿದ್ದಾರೆ. ಅವ್ರ ತಂದೆ ತಾಯಿ ಹೋದ್ಮೇಲೆ ಎಲ್ಲ ಅವ್ರು ಭಾರಿ ಗೌರವ ಹೇಳಿದ್ರು ಬಿಟ್ರೆ, ತಂದೆ ತಾಯಿ ಇದ್ದಕ್ಕೆ ನಾವು ತಿಳ್ಕೊಂಡು ಅವ್ರಿಗೆ ಗೌರವ ಕೊಡೋದು, ಅವ್ರಿಗೆ ಏನು ಅವ್ರು ತೀರಿ ಹೋದ್ಮೇಲೆ ತಂದೆ ತಾಯಿಯವರು ಕರ್ಮಗಳು ಮಾಡೋದೆಲ್ಲ ಮಾಡ್ತಾರೆ. ತಂದೆ ತಾಯಿನೇ ಯಾರು ನೆನ್ಸೋದಿಲ್ಲ, ಮರಿಲಿಕ್ಕೆ ಆಗೋದಿಲ್ಲ. ನೆನ್ಸೋದಿಲ್ಲ, ಯಾರು ನೆನ್ಸೋದಿಲ್ಲ ಅವ್ರಿಗೆ ಅಷ್ಟೇನು ಒಳ್ಳೇದಾಗೋದಿಲ್ಲ. ನೆನ್ಸಿದ್ರೇನೆ ಅದೇ ರೀತಿಯಲ್ಲಿ ನಮ್ಮ ಗುರುಗಳಿದ್ದಾರೆ, ಮತ್ತೆ ಎಲ್ಡರ್ಲಿ ಪರ್ಸನ್ಸ್ ಇದ್ದಾರೆ. ಮತ್ತೆ ಎಲ್ಲಾ ಧರ್ಮದ ಗುರುಗಳನ್ನ ಸಮೇತ ನಾವು ಗೌರವ ಮಾಡಬೇಕು. ಹಂಗಾದ್ರೆ ಬೇರೆಯವ್ರು ನಮ್ಮ ಧರ್ಮ ಗುರುಗಳಿಗೆ ವಿಚಾರ ಈ ತರ ಒಂದು ಕೆಲವು ಪ್ರಿನ್ಸಿಪಲ್ ಮೊದಲಿಂದ ನಮ್ಮ ಸಮಾಜದಲ್ಲಿದೆ. ಅದರ ಪ್ರಕಾರ ನಡ್ಕೊಳ್ತಾರೆ. ಈಗಿನ ಯುವಕರಿಗೆ ಏನೇನು ಸಂದೇಶ ತಮ್ಮ? ಈಗಿನ ಯುವಕರಿಗೆ ಅವರಿಗೆಲ್ಲ ನನ್ನ ಪ್ರಕಾರ ಅವರ ಅದೃಷ್ಟವಂತೆ. ಸ್ವತಂತ್ರ ಭಾರತದಲ್ಲಿ ನಿಂತಿದ್ದಾರೆ. ಸ್ವತಂತ್ರ ಭಾರತದಲ್ಲಿ ನಮಗೆ ಸ್ವತಂತ್ರ ಬರೋ ಮೊದಲು ನಮಗೆ ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಸ್ಕೂಲ್. ನಂತರ ನಮ್ಮ ಈ
ಒಂದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇತ್ತು, ಅದನ್ನ ನಾವು ಭಾರತ ದೇಶ ಮಿಸ್ ಮಾಡಬೇಕು. ಆ ಎಲೆಕ್ಟ್ರಾನಿಕ್ ರೆವಲ್ಯೂಷನ್ ನಾವು ಮಿಸ್ ಮಾಡಿದ ಅದಕ್ಕೆ ನಿಜವಾಗಿ ನಾವು ರಾಜೀವ್ ಗಾಂಧಿ ಅವರಿಗೆ ಭಾರಿ ಧನ್ಯವಾದಗಳು. ಸ್ಯಾಮ್ ಪೆಟ್ರೋಡ ಇವತ್ತು ನೋಡಿ ವರ್ಷಕ್ಕೂ ಚೇಂಜ್ ಆಗ್ತಾ ಇದೆ. ಒಂದು ಕಂಪ್ಯೂಟರ್ ಇತ್ತು, ಅದಾದ್ಮೇಲೆ ಬೇರೆ ಬೇರೆ ಆಪ್ಗಳು ಬಂತು, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ. ಈ ನಮ್ಮ ಯುವಕರಿಗೆ ಏನಾಗಿದೆ, ಅವ್ರಿಗೆ ಅಡ್ವಾಂಟೇಜು ಎಲ್ಲ ಎವ್ರಿಥಿಂಗ್ ಅವ್ರ ಫಿಂಗರ್ ಟಿಪ್ಸ್ ಅಲ್ಲಿ ಇದೆ. ಮೊದಲು ನಮ್ಮ ಕಾಲದಲ್ಲಿ ಎಲ್ಲ ಒಂದು ಲೈಬ್ರರಿಗೆ ಹೋಗ್ಬೇಕಾಯ್ತು, ಬುಕ್ ಇದ್ದಾರೆ, ಬುಕ್ ತೆಗೆದು ಓದ್ಬಿಟ್ಟು. ಇವತ್ತು ಟೆಲಿವಿಷನ್ ಅಲ್ಲಿ ದೇಶದ ಯಾವುದೇ ಪ್ರಪಂಚದ ಯಾವುದೇ ಏನು ನಡೀತಾ ಇರೋದು ನೋಡ್ತಾ ಇರ್ತಾರೆ ಬೆಳಗ್ಗೆ ಸಾಯಂಕಾಲ. ಮತ್ತೆ ಕಂಪ್ಯೂಟರ್ ಎಲ್ಲ ಗೊತ್ತಾಗ್ತದೆ, ಎಲ್ಲ ಇದೆ. ಬೇರೆ ಬೇರೆ ಟೆಕ್ನಾಲಜಿ ದಿವಸಕ್ಕೆ ಬದಲಾವಣೆ ಆಗ್ತದೆ, ಅದನ್ನು ಉಪಯೋಗಿಸ್ಕೋಬಹುದು. ನಮ್ಮ ಯುವಕರು ಭಾರಿ ಬುದ್ಧಿವಂತರಿದ್ದಾರೆ. ಇದೊಂದು ಸೊ ಪ್ರಾಕ್ಟಿಕಲ್ ನಾಲೆಜ್ ಬರ್ಬೇಕಷ್ಟೇ. ನಮ್ಮ ಎಜುಕೇಶನ್ ಸಿಸ್ಟಮ್ ಕಾಲೇಜಿಂದ ಬಂದ ಕೂಡಲೇ ಅವ್ರಿಗೆ ಉದ್ಯೋಗ ಸಿಗ್ಬೋದು. ಅದಕ್ಕೆ ನಾವು ಈಗ ಸ್ಕಿಲ್ ಟ್ರೈನಿಂಗ್ ಅವರು ಮಾಡ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಕ್ಷೇತ್ರದಲ್ಲಿ ಒಂದು 2 ಜಾಗದಲ್ಲಿ ನಾವು ಮಾಡಿದ್ವಿ. ಅಂದ್ರೆ ಒಳ್ಳೊಳ್ಳೆ ಓದಿದವರಿಗೆ ಅವ್ರಿಗೆ ಉದ್ಯೋಗ ಸಿಗ್ತದೆ. ಕೆಲವರು PUC SSLC ಫೇಲ್ ಆಗಿರ್ತಾರೆ, 3rd ಕ್ಲಾಸ್ ಮಾಡಿರ್ತಾರೆ, ಅವ್ರಿಗೆ ಉದ್ಯೋಗ ಬೇಕಲ್ಲ. ಆ ಥರ ವಿಚಾರದಲ್ಲಿ ನಾವು ಮಾಡ್ತಾ ಇದ್ದೀವಿ. ಸರ್ಕಾರ ಸಮೇತ ಅದಕ್ಕೆಲ್ಲ ಮಾಡ್ತಾ ಇದ್ದೀವಿ. ಆ ಥರ 5 ಗ್ಯಾರಂಟಿ ಕೊಟ್ಟಿದ್ದೀವಲ್ಲ, ಅದರಿಂದ ಜನ ಕಲ್ತಾ ಇದ್ರು. ಏನಂದ್ರೆ 5 ಗ್ಯಾರಂಟಿ, ಇವತ್ತು 5 ಗ್ಯಾರಂಟಿ ಕೊಟ್ಟ ಮೇಲೆ ಇಡೀ ನಮ್ಮ ರಾಷ್ಟ್ರದಲ್ಲಿ ನಾವು 2nd ಪ್ಲೇಸಲ್ಲಿ ಇದ್ದೀವಿ. ಯಾವುದರಲ್ಲಿ ಕಾಂಟ್ರಿಬ್ಯೂಷನ್ 4,60,00,000 ಇದು 4,60,00,000 ರೂಪಾಯಿಗಳನ್ನ ನಾವು ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇದ್ದೀವಿ. ಅದಲ್ಲದೆ ನಮ್ದು ಈಗ ಪರ್ ಕ್ಯಾಪಿಟಲ್ ಇನ್ಕಮ್ ಅಲ್ಲಿ ವಿ ಆರ್ ನಂಬರ್ 1. ಇದೆಲ್ಲ ಮಾಡ್ತಾ ಒಳ್ಳೆ ಕೆಲಸಗಳಾಗ್ತಾ ಇದ್ದಾರೆ. ಚೀಫ್ ಮಿನಿಸ್ಟರ್ ಒಳ್ಳೆ ಕೆಲಸ ಮಾಡ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಎಲ್ಲ ಮಂತ್ರಿಗಳು ಎಲ್ಲರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅಂತೂ ನಾವು ಹೇಳ್ಬೇಕಾಗಿಲ್ಲ. ಕಾನ್ಸ್ಟಿಟ್ಯೂನ್ಸಿಲಿ ಪ್ರತಿಯೊಂದು ಎಲೆಕ್ಷನ್ ಅಲ್ಲಿ ಸಮೇತ ನಮ್ಮ ಕಾರ್ಯಕರ್ತರು ಲೀಡರ್ಗಳು ನಿಂತುಬಿಟ್ಟು ಕಾಂಗ್ರೆಸ್ ಪಕ್ಷನ ಒಂದು ಕೋಟೆ ಟೈಪ್ ಮಾಡಿಟ್ಟಿದ್ದಾರೆ. ಅದಕ್ಕೆ ನನ್ನ ಕೈಯಿಂದ ಮಾಡ್ಲಿಕ್ಕೆ ಆಗೋಲ್ಲ. ನಾವೆಲ್ಲ ಗುಂಪಾಗಿ ಟೀಮ್ ವರ್ಕ್ ಆಗಿ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಸಾಕಷ್ಟು ಒಳ್ಳೆ ಕೆಲಸ ಮಾಡುವ ಜನಗಳು ಇದ್ದಾರೆ. ಹೌದಾ? ನೀವೆಲ್ಲ ಪ್ರಶ್ನೆ ಇದ್ರೆ ಕೇಳಿ. ದೇವರು ಅವ್ರ ಆತ್ಮಕ್ಕೆ ಒಳ್ಳೆ ಶಾಂತಿ ಕೊಡ್ಲಿ. ನಾವು ಸಮೇತ ದೇವರಿಗೆ ಪ್ರಾರ್ಥನೆ ಮಾಡ್ತೀವಿ. ಮತ್ತೆ ಅವ್ರ ಕುಟುಂಬ ಸದಸ್ಯರಿಗೆ ನಾವು ಯಾವುದು ಎಲ್ಲರೂ ಈ ಕಾನ್ಸ್ಟಿಟ್ಯೂನ್ಸಿ ಜನ ನಾವು ವೀರಪ್ಪ ಅವರ ದೊಡ್ಡ ಅಣ್ಣ, ಅವರು ಬಹಳ ದೊಡ್ಡ ಆದರ್ಶವಾಗಿದೆ. ಸಾಕಷ್ಟು ಜನರಿಗೆ ಸಾಕಷ್ಟು ರೀತಿಯಲ್ಲಿ ಸಹಾಯ ಮಾಡಿ ಜನಮನ್ನಣೆ ಗಳಿಸಿದ್ದಾರೆ. ಸುಮಾರು ವರ್ಷಗಳ ಕಾಲ ಈ ಏನು ಕಾರ್ಪೊರೇಷನ್ ವಾರ್ಡ್ಗಳು 5-6 ವಾರ್ಡ್ಗಳಾಗುತ್ತೆ, ಇದಕ್ಕೆಲ್ಲ ಚೇರ್ಮನ್ ಆಗಿದ್ದಾರೆ. ಇದೆಲ್ಲ ಚೇರ್ಮನ್ ಆಗಿ 3 ವರ್ಷಗಳ ಕಾಲ ಸಾಕಷ್ಟು ಜನರಿಗೆ ಅವರ ಜನ್ಮದಿನೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿರ್ತಕ್ಕಂಥ ನನಗೆ ಸಂತೋಷ ಆಗಿದೆ. ಜನಗಳಿಗೆ ಬಡವರಿಗೆ ಅವರಿಗೆ ಎಲ್ಲ ರೀತಿಯ ಒಂದು ಸಹಾಯ ಮಾಡಿ ಅವರ ನೆನಪನ್ನ ಚಿರಸ್ಥಾಯಿಯಾಗಿ ಇರಿಸ್ತಕ್ಕಂಥದ್ದು, ಅವರ ಒಂದು ಕೆಲಸಗಳನ್ನ ಜನಗಳಿಗೆ ತಿಳಿಸ್ತಕ್ಕಂಥದ್ದು ಬಹಳ ಚೆನ್ನಾಗಿ ರಾಘವೇಂದ್ರ ಮಾಡಿದ್ದಾನೆ. ಎಲ್ಲರೂ ಕೂಡ ಯಾರೇ ಆಗಲಿ ಹೇಳಿದ ಮಾತಿಗೆ ತಂದೆ ತಾಯಿ ಬಗ್ಗೆ ಅಭಿಮಾನ ಇಟ್ಕೊಂಡಿರ್ತಕ್ಕಂಥವ್ರು ಎಲ್ಲರೂ ಇಟ್ಕೊಂಡಿರ್ತಾರೆ. ಆದರೆ ಈ ರೀತಿ ಬೇರೆ ಜನರು ಕೂಡ ಇದರಲ್ಲಿ ತೊಡಗಿಸ್ಕೊಂಡು ಅವ್ರಿಗೂ ಕೂಡ ಅವರ ಆದರ್ಶಗಳನ್ನು ಅವರ ಕೆಲಸಗಳನ್ನು ತಿಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲರ ಮೆಚ್ಚುಗೆ ಮಾತು.